ಎಲ್ಲರಿಗೂ ಸ್ವಾಗತ ನಮ್ಮ ಕಲರ್ಸ್ ಕರಾವಳಿ ಕಿಚನ್ಗೆ. ನಿಮಗೆಲ್ಲರಿಗೂ ವೆಲ್ಕಮ್. ಇವತ್ತು ನಾವು ನಮ್ಮ ತೋಟದ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀವಿ. ಸೊ ಇದು ನಮ್ಮ ತೋಟ, ತರಕಾರಿನ ಬೆಳೆಸ್ಕೊಂಡಿದ್ದೀವಿ. ನೀವು ನೋಡ್ತಿರೋದು ಬದನೆಕಾಯಿ ಗಿಡ. ಸೊ ಇದರಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಈಗ ನಾನು ಇದೇ ಬದನೆಕಾಯಿನ ತಗೊಳ್ತಿದ್ದೀನಿ. ಬನ್ನಿ ರೆಸಿಪಿ ಮಾಡೋಣ. ಇಲ್ಲಿ ನಾನು 2 ಬದನೆಕಾಯಿನ ತಗೊಂಡಿದ್ದೀನಿ. ಇದಕ್ಕೆ ಈಗ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ನಾರ್ಮಲಾಗಿ ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು. ಸ್ವಲ್ಪ ಎಣ್ಣೆ ಹಚ್ಚಬೇಕು. ಈ ರೀತಿ ಎಣ್ಣೆ ಈ ಬದನೆಕಾಯಿಗೆ ಹಚ್ಚಿ ಅದನ್ನ ಸುಡ್ತಿದ್ದೀವಿ. ನಾವು ಮಾಡ್ತಿರೋ ರೆಸಿಪಿ ಯಾವುದು ಅಂದರೆ ಬದನೆಕಾಯಿ ಗೊಜ್ಜು, ಸುಟ್ಟ ಬದನೆಕಾಯಿಯ ಗೊಜ್ಜು ಮಾಡ್ತಿದ್ದೀವಿ. ಸೊ ಈ ರೀತಿ ಸುಡಬೇಕು. ನಿಮಗೆ ನಾರ್ಮಲಾಗಿ ಒಲೆ ಇದೆ ಅಂತ ಹೇಳಿದ್ರೆ ಅದನ್ನ ಡೈರೆಕ್ಟಾಗಿ ಒಲೆಗೆ ಕೂಡ ಹಾಕ್ಬೋದು. ಈ ರೀತಿ ನಿಮಗೆ ಒಲೆಯ ಫೆಸಿಲಿಟಿ ಯಾವುದೂ ಇಲ್ಲ ಅಂದರೆ ಗ್ಯಾಸ್ ಒಲೆಗೆ ಈ ರೀತಿ ಇದನ್ನ ಇಡ್ಬೋದು. ಇದನ್ನ ಸುಡ್ತಾ ಹೋದರೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಆದಾಗ ಅದು ಬೆಂದಿದೆ ಅಂತ ಅರ್ಥ. ಇಷ್ಟು ಬ್ಲ್ಯಾಕ್ ಆಗೋ ಥರ ಅದನ್ನ ಸುಟ್ಕೋಬೇಕು. ಈಗ ಇದನ್ನ ನಾವು ಸುಟ್ಟು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇದನ್ನ ಒಂದೊಂದಾಗಿ ಈ ಬ್ಲ್ಯಾಕ್ ಕಲರ್ ಸಿಪ್ಪೆ ಏನಿದೆಯೋ ಅದನ್ನ ತೆಗಿಬೇಕಾಗುತ್ತೆ. ಕ್ಲೀನಾಗಿ ತೆಗಿಬೇಕು. ಸಿಪ್ಪೆನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಒಂದೊಂದಾಗಿ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ. ಈಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಆದಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಬಿಕಾಸ್ ಬದನೆಕಾಯಿ ಇಡಿಯಾಗಿ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರಲ್ಲ. ಸೊ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸ್ವಲ್ಪ ಈರುಳ್ಳಿನ ಹಾಕೋತಿದ್ದೀವಿ, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಶುಂಠಿಯನ್ನು ಹಾಕೋತಿದ್ದೀವಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕಾಯಿ ತುರಿನ ಹಾಕೋತಿದ್ದೀವಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಈ ಟೇಸ್ಟಿ ರೆಸಿಪಿ ರೆಡಿ. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನ ನೀವು ಮತ್ತೆ ಬಿಸಿ ಮಾಡ್ಕೋಬೇಕು ಅಥವಾ ಒಗ್ಗರಣೆನ ಹಾಕೋಬೇಕು ಅಂತ ಏನಿಲ್ಲ. ಆರಾಮಾಗಿ ಹಾಗೆ ಕೂಡ ತಿನ್ಬೋದು. ಬೇಕಂದರೆ ನಿಮಗೆ ಒಗ್ಗರಣೆ ಕೂಡ ಮೇಲಿಂದ ಹಾಕೋಬೋದು. ಟೇಸ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನಮ್ಮ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.